ಕೋರ್ಟ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಹಜವಾಗಿ ಆಚೆ ಕಡೆ ಲೀಕ್ಔಟ್ ಆಯ್ತು ಅನ್ನೋದಾದ್ರೆ ಬಹಳಷ್ಟು ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಬಹಳಷ್ಟು ಹಾನಿಯಾಗುವಂತ ಸಂದರ್ಭ ಇರೋದ್ರಿಂದ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತ ಮಾಡ್ತಾರೆ. ಮತ್ತು ನಮಗೆ ಈಗ ಅದ ನಂತರ ಒಂದು ಅರೆಸ್ಟ್ ರಿಮ್ಯಾಂಡ್ ಅಂತ ಪ್ರೊಡ್ಯೂಸ್ ಮಾಡ್ಬೇಕು ಕೋರ್ಟ್ಗೆ. ಅರೆಸ್ಟ್ ಮೆಮೋ ಅಂತ ಕೊಡ್ತಾರೆ. ಈಗ ನಾವು ಈತನನ್ನ ಕಸ್ಟಡಿಗೆ ತಗೋತಾ ಇದೀವಿ. ಕಸ್ಟಡಿಗೆ ಕೊಡ್ಲಿಕ್ಕೆ ಒಂದು ಜುಡಿಷಿಯಲ್ ಆರ್ಡರ್ ಬೇಕೇ ಬೇಕು. ಬಹಳಷ್ಟು ದಿವಸ ಆತನನ್ನ NIA ಕಸ್ಟಡಿಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಬಿಕಾಸ್ ನಮ್ಮಲ್ಲಿರುವಂತ ಲೀಗಲ್ ಪ್ರಿನ್ಸಿಪಲ್ಸ್ ಪ್ರಕಾರ ಒಂದು ರಿಮ್ಯಾಂಡ್ ಅಂತ ತಗೊಂಡ್ಲೇಬೇಕಾಗ್ತದೆ. ಇಟ್ ಇಸ್ ಕಾಲ್ಡ್ ಎಸ್ ಎ ಪೊಲೀಸ್ ರಿಮ್ಯಾಂಡ್. ಆ ಪೊಲೀಸ್ ರಿಮ್ಯಾಂಡ್ ತಗೋಬೇಕು ಅಂದ್ರೆ ಅರೆಸ್ಟ್ ಮೆಮೋ ಅಂತ ಅದನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ಅರೆಸ್ಟ್ ಮೆಮೋನಲ್ಲಿ ಯಾವ ಗ್ರೌಂಡ್ಗಳ ಮುಖಾಂತರ ಯಾಕೆ ಇವ್ನು ನಮಗೆ ಇನ್ವೆಸ್ಟಿಗೇಷನ್ ಬೇಕು, ನಮ್ಮ ರಿಮ್ಯಾಂಡ್ ಅಲ್ಲಿ ಇವನ್ನ ಯಾವ ವಿಚಾರಗಳ ಬಗ್ಗೆ ಇವನ್ನ ತನಿಖೆಯನ್ನು ಮಾಡ್ಬೇಕು ನಾವು, ಮತ್ತು ದೇಶದಲ್ಲಿ ಆದಂತ ಬೇರೆ ಬೇರೆ ಕಡೆ ಆದಂತ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅಥವಾ ಟೆರರಿಸ್ಟ್ ಗಳ ಅರೆಸ್ಟ್ ಆಗ್ಬೋದು, ಅದ್ರಲ್ಲಿ ಇವನ ಹೆಸರು ಎಲ್ಲೆಲ್ಲಿ ಬಂದಿದೆ, ಯಾರ್ಯಾರ ಜೊತೆ ಇವನು ಸಂಪರ್ಕ ಇದ್ದ, ಎಲ್ಲೆಲ್ಲಿ ಹಣಕಾಸನ್ನ ಫೈನಾನ್ಸ್ ಮಾಡಿದ್ದ, ಯಾವ ಮಾಹಿತಿಯನ್ನ ಪಾಕಿಸ್ತಾನಿ ಏಜೆಂಟ್ಗಳಿಗೆ ಹಂಚಿಕೊಂಡಿದ್ದ, ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಒಂದು ಆರ್ಗ್ಯುಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಮಾಡಿ ಆಗ ನ್ಯಾಯಾಧೀಶರು ಅವೆಲ್ಲ ನೋಡಿ ಇವನನ್ನ NIA ಕಸ್ಟಡಿಗೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಪೊಲೀಸ್ ಕಸ್ಟಡಿಗೆ ಇವನನ್ನ ದಾಖಲೆ ಕೊಟ್ಬಿಡ್ತಾರೆ. ಆಗ NIA ಇವನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರ ಕಸ್ಟಡಿಗೆ ತಗೊಂಡು ಮತ್ತು ಸುದೀರ್ಘವಾದಂತ ಒಂದು ಇಂಟ್ರಾಗೇಷನ್ ಅನ್ನ ಇವನ ಮೇಲೆ ಮಾಡ್ತಾರೆ. ಸೊ ಹೇಳಿ. ಈಗ ನೋಡಿ, ಬೇರೆ ಪ್ರಕರಣಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅತಿ ದೊಡ್ಡ ಪ್ರಕರಣ, ಮೋಸ್ಟ್ ವಾಂಟೆಡ್ ಉಗ್ರ ಅಂತೇಳಿ ಇವತ್ತು ಬಿಂಬಿತ ಆಗ್ತಿರುವಂತದ್ದು. ಅಮೆರಿಕದಿಂದ ಆತನನ್ನ ಕರ್ಕೊಂಡ್ ಬಂದಿರೋದು, ಜೊತೆಗೆ ಆತನ ಅರೆಸ್ಟ್ ಪ್ರಕ್ರಿಯೆ ತೋರಿಸಿರೋದು ಏರ್ಪೋರ್ಟ್ ನಲ್ಲಿ, ಮೆಡಿಕಲ್ ಟೆಸ್ಟ್ ಕೂಡ ಆಗಿರೋದು ಏರ್ಪೋರ್ಟ್ ನಲ್ಲಿ. ಅಮೆರಿಕದಿಂದ ಗಡೀಪಾರಾಗಿರುವಂತ ಈತ ಮೋಸ್ಟ್ ವಾಂಟೆಡ್ ಉಗ್ರ. ಇದೆಲ್ಲವನ್ನು ಕೂಡ ಕೋರ್ಟ್ ಹೇಗ್ ನೋಡುತ್ತೆ? ಕೋರ್ಟ್ ಕೂಡ ಅತ್ಯಂತ ಸೂಕ್ಷ್ಮತೆಯಿಂದ ತುಂಬಾ ಗಂಭೀರವಾದ ಪ್ರಕರಣ ಅಂತ ಹೇಳಿ ಬಹಳಷ್ಟು ವೇಟೇಜ್ ಕೊಟ್ಟು ಕೋರ್ಟ್ ಈ ಪ್ರಕರಣವನ್ನು ನೋಡುತ್ತೆ. ಯಾಕಂದ್ರೆ ಒಂದು ಮೊದಲನೇದು ನಮ್ಮ ಇಡೀ ಭಾರತ ದೇಶಕ್ಕೆ ಅತಿ ದೊಡ್ಡ ಜಯ. ಮುಂಬೈ ಅಟ್ಯಾಕ್ಸ್ ಆದ ನಂತರ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಥವಾ ಇಂಡೈರೆಕ್ಟ್ ಆಗಿ ಅದಕ್ಕೆ ಮಾಹಿತಿಯನ್ನು ಹಂಚಿ ಆ ಅಟ್ಯಾಕ್ಸ್ಗೆ ಪರೋಕ್ಷವಾಗಿ ಕಾರಣವಾದಂತಹ ರಾಣವನ್ನು ಮೊದಲನೇ ಬಾರಿಗೆ ನಾವು ಅಮೆರಿಕನ್ ಗವರ್ಮೆಂಟ್ ಸಹಾಯ ತಗೊಂಡು ನಾವು ನಮ್ಮ ದೇಶಕ್ಕೆ ಕರ್ಕೊಂಡ್ಬಂದಿದ್ವಿ. ದಟ್ಸ್ ಎ ಬಿಗ್ಗೆಸ್ಟ್ ವಿಕ್ಟರಿ ಒಂದು. ಎರಡನೇದು, ಸಹಜವಾದಂತ ಎಲ್ಲರಿಗೂ ಸಿಕ್ಕುವಂತ ಕಾನೂನಿನ ಅಡಿನಲ್ಲಿ ನಾವು ಆತನಿಗೆ ಶಿಕ್ಷೆಯನ್ನು ಕೊಡಬೇಕು. ಇಲ್ಲಾಂದ್ರೆ ನಾಳೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಬೇರೆ ಬೇರೆ ದೇಶಗಳು ನಮ್ಮ ದೇಶದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಹೇಗೆ ಕಸಬಗೆ ನ್ಯಾಯವನ್ನು ಕೊಟ್ಟು ನ್ಯಾಯದ ವ್ಯವಸ್ಥೆ ಅಡಿನಲ್ಲಿ ಅವನಿಗೆ ಶಿಕ್ಷೆ ಕೊಟ್ಟು, ಹಾಗೆ ನಾವು ಈ ರಾಣಾ ಕೂಡ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ಸಾಕ್ಷಿಗಳು, ಆಧಾರಗಳು ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡು ಇವನಿಗೆ ಉಗ್ರವಾದಂತ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಸೂಕ್ಷ್ಮವಂತ ವಿಚಾರ, ಇದನ್ನು ತುಂಬಾ ಸೂಕ್ಷ್ಮತೆಯಿಂದ ಕೋರ್ಟ್ ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸರ್, ಈಗ ಒಂದು ವಿಚಾರ, ಈಗ ಪ್ರೊಸೀಡಿಂಗ್ ನಡೀತಾ ಇದೆ ಕೋರ್ಟ್ನ ಒಳಗಡೆ, ನೀವು ಇನ್ ಕ್ಯಾಮರಾ ಅಂತ ಹೇಳಿದ್ರೆ ಯಾರು ಕೂಡ ಇರೋದಿಲ್ಲ ಅಂತೇಳಿ. ಈಗ ಕಸಬ್ಗೆ ಕೊಟ್ಟಂತೆ ಒಬ್ಬ ಲಾಯರನ್ನು ಕೂಡ ಈತನಿಗೂ ಕೂಡ ಕೊಟ್ಟಿದ್ದಾರೆ. ಅದು ಪ್ರೊಸೀಜರ್ ಅದು ಅಥವಾ ಅದು ಹಾಗೆ ಮಾಡಲೇಬೇಕಾ? ಖಂಡಿತ ಅದೊಂದು ಪ್ರೊಸೀಜರ್ ಕೂಡ ಇದೆ. ಮತ್ತು ಒಂದು ಪಕ್ಷ ಯಾವುದೇ ಆರೋಪಿ ಸ್ಥಾನದಲ್ಲಿ ಇದ್ದವನಿಗೆ ವಕೀಲರನ್ನು ನೇಮಿಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೂ ಕೂಡ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಡೆಯಿಂದ ಒಬ್ಬ ವಕೀಲರನ್ನು ಕೊಡ್ಲೇಬೇಕಾಗ್ತದೆ. ಯಾಕೆ ಅಂದ್ರೆ ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಸುನಿಲ್ ಸರ್? ಅವ್ರನ್ನ ಕೋರ್ಟೇ ಕೊಡುತ್ತೆ. ಅವನಿಗೆ ಕೋರ್ಟೇ ಕೂಡ ಒಂದು ಇಬ್ಬರು ಆಪ್ಷನ್ಗಳು ಕೊಡುತ್ತೆ. ಇವ್ರ ಪರವಾಗಿ ಯಾರಾದ್ರೂ ವಕೀಲರನ್ನ ನೇಮಿಸಿ ಅಂತ ಹೇಳಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಸುಪ್ರೀಂ ಕೋರ್ಟ್ ಅಡಿನಲ್ಲಿದೆ. ಅವ್ರು ಏನ್ ಮಾಡ್ತಾರೆ, ಒಬ್ಬ ವಕೀಲರನ್ನ ಇವ್ರ ಪರವಾಗಿ ನೇಮಿಸ್ತಾರೆ. ಅದಕ್ಕೆ ಈ ಆರೋಪಿಯವರು ಸೈನ್ ಕೂಡ ಮಾಡಬೇಕಾಗತ್ತೆ, ನಾನು ಈ ವಕೀಲರನ್ನ ನೇಮಿಸ್ಕೋತೀನಿ ಅಂತ. ಯಾಕೆ ಅಂದ್ರೆ ಈ ಆರೋಪಿದು ಕೂಡ ಒಂದು ವರ್ಷನ್ ಕೇಳಬೇಕು ಅನ್ನೋದು ನಮ್ಮ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಹೇಳ್ತೀವಿ. ಯಾರಿಗೆ ನಾವು ಶಿಕ್ಷೆ ಕೊಡಬೇಕಾದ್ರೂ ಕೂಡ ಅವ್ನ್ ಯಾಕೆ ಹಾಗೆ ಮಾಡ್ದ ಅಂತ ವರ್ಷನ್ ಕೇಳಬೇಕು ಅನ್ನೋದಾದ್ರೆ ಅವನ ಕಡೆನೂ ಒಬ್ಬ ವಕೀಲರು ಬೇಕಾಗ್ತಾರೆ. ಅವ್ನ ಡಿಫೆನ್ಸ್ ಏನು, ಯಾವ ಸಂದರ್ಭದಲ್ಲಿ ಈ ತರ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಉಗ್ರವಾದಿ ಚಟುವಟಿಕೆಯಲ್ಲಿ ಬಂದ, ಅವನಿಂದ ಏನೇನ್ ಸಮಸ್ಯೆ ಆಯ್ತು, ಆ ವರ್ಷನ್ ಕೇಳಬೇಕು ಅಂದ್ರೆ ಅವನಿಗೂ ಒಂದು ವಕೀಲರನ್ನು ಕೊಟ್ಟು ಅವನದು ಒಂದು ಡಿಫೆನ್ಸ್ ಅನ್ನ ಕೇಳಿ ಆಮೇಲೆ ಶಿಕ್ಷೆ ಕೊಡಬೇಕು ಅನ್ನೋದು. ಒಂದ್ ನಿಮಿಷ, ಆ ವಕೀಲರು ಆ ರಾಣಾ ಜೊತೆ ಮಾತಾಡೋದಕ್ಕೆ ಅವಕಾಶ ಇರುತ್ತೆ? ಖಂಡಿತ. ಅವನು ಪರ್ಸನಲ್ ವಕೀಲರಾಗ್ತಾರೆ, ರಾಣಾ ಹತ್ರ ಮಾತಾಡ್ತಾರೆ, ಕಂಟಿನ್ಯೂಸ್ ಆಗಿ ಅವ್ನಿಗೆ ಆಕ್ಸೆಸ್ ಕೊಡ್ತಾರೆ ವಕೀಲರು ಹೋಗಿ ಅವ್ನು ಕೇಳ್ತಾರೆ, ನೋಡಪ್ಪ ನಿನ್ಮೇಲೆ ಇಷ್ಟೊಂದು ಚಾರ್ಜಸ್ ಅನ್ನ NIA ಫ್ರೇಮ್ ಮಾಡಿದ್ದಾರೆ, ಈ ಪ್ರಕರಣಗಳಲ್ಲಿ ಈ ಉಗ್ರವಾದಿ ಪ್ರಕರಣಗಳಲ್ಲಿ ಅಥವಾ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲಿ ನಿನ್ನ ಹೆಸರು ಬಂದಿದೆ, ಇದಕ್ಕೆ ನೀನ್ ಡಿಫೆನ್ಸ್ ಏನು, ನೀನ್ ಇದಕ್ಕೆ ಅಲ್ಗಳಿದ್ಯಾ ಅಥವಾ ನೀನ್ ಫೋರ್ಸ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ರಾ ಅಥವಾ ಹಣದ ಆಸೆಗೋಸ್ಕರ ಮಾಡಿದ್ದ, ಎಲ್ಲ ವರ್ಷನ್ಗಳನ್ನ ವಕೀಲರು ಮಾತಾಡಿ ಅದನ್ನ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕೋರ್ಟ್ಗೆ ಅವ್ರು ಸಬ್ಮಿಟ್ ಮಾಡ್ತಾರೆ. ಸೊ ಕಾನೂನಲ್ಲಿ ಈ ರೀತಿ ಅವಕಾಶ ಇದೆ, ತಹವೂರ್ ರಾಣಾಗೂ ಕೂಡ ವಕೀಲರನ್ನ ಕೊಡಬೇಕು ಅಂತ ಹೇಳಿ. ಬಟ್ ನಾವು ಇದನ್ನ ಹೊರತುಪಡಿಸಿ ವಿಚಾರ ಮಾಡಿದ್ರೆ ಸುನಿಲ್ ಕುಮಾರ್ ಅವರೇ, ಸಮಾಜದಲ್ಲಿ ಅವರು ವಿರೋಧಾಭಾಸವನ್ನ ಎದುರಿಸಬಹುದಾ ಅಂತ? ಯಾಕಂದ್ರೆ ಒಬ್ಬ ಉಗ್ರನ ಪರವಾಗಿ ನೀವು ವಾದ ಮಾಡಿದ್ರಿ ಹಾಗೆ ಹೀಗೆ ಅನ್ನುವಂತಹ ಇದೆಲ್ಲ ಸಹಜ ಅಲ್ವಾ? ತಾವು ನೋಡಿದಿರಿ. ಯಾಕೆ ಎಷ್ಟೋ ಜನ ವಕೀಲರು ಒಬ್ಬ ಅತ್ಯಾಚಾರಿ ಪರವಾಗಿ ನಾವು ವಕಾಲತ್ ಮಾಡೋದಿಲ್ಲ ಅಂತ ಬಹಿಷ್ಕಾರ ಮಾಡಿದ್ದನ್ನ ನಾವು ನೋಡಿದೀವಿ.
ಖಂಡಿತ ಮಾಡ್ತಾರೆ. ಸಹಜವಾಗಿ ಅನೇಕ ಸಮಾಜದಲ್ಲಿ ವಿರುದ್ಧವಾಗಿ ಮಾತಾಡ್ತಾರೆ. ಬಟ್ ನಮ್ಮ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ನಮ್ಮ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ, ಎಂತ ಘೋರವಾದಂತ ಆರೋಪಿ ಇದ್ರು ಕೂಡ, ಎಂತ ಘೋರವಾದಂತ ಅಪರಾಧ ಮಾಡಿದ್ರು ಕೂಡ ಆತನಿಗೂ ಒಬ್ಬ ವಕೀಲರನ್ನು ಕೊಡಬೇಕು ಅನ್ನೋದು ನಮ್ಮ ಬೇಸಿಕ್ ಲೀಗಲ್ ಪ್ರಿನ್ಸಿಪಲ್. ಆ ಬೇಸಿಸ್ ಮೇಲೆ ಈವನ್ ಮುಂಬೈ ಬಾಂಬ್ ಬ್ಲಾಸ್ಟ್ ಅಟ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಅನೇಕರಿಗೆ ಯಾರು ಕಸಬ್ ಜೊತೆಲಿ ಇದ್ದಂತವ್ರು ಮತ್ತು ಇವ ಅಫ್ಸಲ್ ಗುರು ತಗೊಳ್ಳಿ, ಎಲ್ಲರಿಗೂ ವಕೀಲರನ್ನು ನಾವು ಕೊಟ್ಟಿದೀವಿ. ನಾಳೆ ದಿವಸ ಈ ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಕೂಡ ಏನ್ ಹೇಳ್ತೀವಿ, ಯಾವುದೇ ಆರೋಪಿ ಸ್ಥಾನದಲ್ಲಿ ನಿಂತವನಿಗೆ ಒಂದು ಸಹಜವಾಗಿ ಲೀಗಲ್ ಹೆಲ್ಪ್ ಅನ್ನು ಕೊಡ್ಲೇಬೇಕಾಗ್ತದೆ. ಈ ಸಮಾಜದ ದೃಷ್ಟಿಯಲ್ಲಿ ಈ ರೀತಿ ಏನ್ ಸಮಸ್ಯೆ ಆಗಲ್ಲ, ಆಗೋದಿಲ್ಲ, ಸಮಾಜದಲ್ಲಿ ಆಗೋದಿಲ್ಲ. ಯಾಕಂದ್ರೆ ಸಮಾಜದ ದೃಷ್ಟಿಯಲ್ಲಿ ಏನ್ ನೋಡ್ತಾರೆ ಅಂದ್ರೆ, ಆರೋಪಿ ಪರವಾಗಿ ಅವರು ತಮ್ಮ ವಕೀಲರಾದವರು ತಮ್ಮ ವೃತ್ತಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಅವನ ಪರವಾಗಿ ಏನು ಕಂಪ್ಲೀಟ್ ನಿಂತಿಲ್ಲ. ಬಿಟ್ರೆ ಅವ್ರ ವೃತ್ತಿ ಧರ್ಮದಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ಬಟ್ ಆದೇಶ ಕೊಡೋದು ನ್ಯಾಯಾಧೀಶರಲ್ವಾ ಅಲ್ಟಿಮೇಟ್ಲಿ. ಎಸ್, ಬಹಳ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಬಹಳ ಮುಖ್ಯವಾದಂತಹ ವಿಚಾರವನ್ನ ಕೇಳ್ತೀನಿ ಸುನಿಲ್ ಕುಮಾರ್ ಅವರೇ. ಈ ರೀತಿಯ ವಿಚಾರಗಳಲ್ಲಿ ಏನೇನು ಸಾಧ್ಯತೆ ಇರುತ್ತೆ? ಒಂದು ಜುಡಿಷಿಯಲ್ ಕಸ್ಟಡಿ, ಮತ್ತೊಂದು NIA ಅವ್ರ ಕಸ್ಟಡಿ ಕೇಳಿರೋದು. ಇಲ್ಲಿ ಇದು ದೊಡ್ಡ ವಿಚಾರ ಆಗಿರೋದ್ರಿಂದ ಇಡೀ ವಿಶ್ವ ಈಗ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ಗಮನಿಸ್ತಾ ಇದೆ. ಸೊ ಬಹಳ ಸೂಕ್ಷ್ಮವಾಗಿ ಅಳೆದು ತೂಗಿ ಈ ವಿಚಾರವನ್ನ ಅವರು ಪರಿಗಣನೆಗೆ ತಗೋಬೇಕಾಗತ್ತೆ. ಏನೇನು ಆಗ್ಬಹುದು, ಏನೇನು ಚಾನ್ಸಸ್ ಇರುತ್ತೆ ಅಂತ ಫಸ್ಟ್ ಆದಷ್ಟು ನ್ಯಾಯಾಧೀಶರು ಏನ್ ಮಾಡ್ತಾರೆ, ಸೂಕ್ಷ್ಮ ಮತ್ತು ಗಂಭೀರವಾದಂತ ವಿಚಾರ ಇರೋದ್ರಿಂದ ಆತನ ಪೊಲೀಸ್ ಕಸ್ಟಡಿ ಫಸ್ಟ್ ಕೊಡ್ತಾರೆ, NIA ಕಸ್ಟಡಿ ಕೊಡ್ತಾರೆ. ಯಾಕಂದ್ರೆ ಇನ್ನೂ ಅವನ್ನ ಇನ್ವೆಸ್ಟಿಗೇಷನ್ ಆಗ್ಲೇ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಸುದೀರ್ಘವಾಗಿ ಇನ್ವೆಸ್ಟಿಗೇಷನ್ ಆಗಿ ಇಡೀ ದೇಶಾದ್ಯಂತ ಯಾವ್ಯಾವ ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದ, ಎಲ್ಲೆಲ್ಲಿಗೆ ಇಂಟೆಲಿಜೆನ್ಸ್ ಅನ್ನು ಸಪ್ಲೈ ಮಾಡಿದ್ದ, ಎಲ್ಲೆಲ್ಲಿಗೆ ಬಾಂಬ್ ಬ್ಲಾಸ್ಟ್ ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಹಣಕಾಸಿನ ಸೌಲಭ್ಯ ಕೊಟ್ಟಿದ್ದ, ಅಥವಾ ಅವನು ಗೊತ್ತಿರುವಂತ ಯಾವ್ಯಾವ ಸ್ಲೀಪರ್ ಸೆಲ್ಸ್ ಅಥವಾ ಬೇರೆ ಬೇರೆ ಟೆರರಿಸ್ಟ್ಗಳು ಈಗಲೂ ಎಲ್ಲೆಲ್ಲಿ ಇಂಡಿಯಾದಲ್ಲಿ ಇದ್ದಾರೆ, ಅವ್ರ ನೆಟ್ವರ್ಕ್ ಅಥವಾ ಲಿಂಕ್ ಏನೋ ಇವನ್ಗಿದೆಯಾ, ಇನ್ನ ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದಾ, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಮುಖಾಂತರ ನಾವು ಕಂಡುಹಿಡಿಯಬಹುದು. ಹಾಗಾಗಿ ಅವನ್ನ ಫಸ್ಟ್ NIA ಕಸ್ಟಡಿ ಕೊಡ್ತಾರೆ. NIA ಸುದೀರ್ಘವಾಗಿ ಅವನ್ನ ಇಂಟರ್ರೋಗೇಷನ್ ಎಲ್ಲ ಮಾಡಿ ಸಾಕಾಯ್ತು, ಇವನ ಹತ್ರ ಇನ್ಯಾವ ಮಾಹಿತಿಯೂ ಇಲ್ಲ, ಎಲ್ಲವೂ ನಾವು ತಗೊಂಡಿದೀವಿ ಅನ್ನಿಸಿದಾಗ ಆಗ ಅವನ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಜೈಲಿಗೆ ಕಳಿಸ್ಬಿಡ್ತಾರೆ. ಈಗ NIA ಪರ ವಕೀಲರು ತಮ್ಮ ಆರ್ಗ್ಯುಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸುನಿಲ್ ಅವರೇ. ಇದು ಎಷ್ಟೊತ್ತು ಹೋಗ್ಬೋದು? ಈಗ ಮನವರಿಕೆಯನ್ನ ಮಾಡ್ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಜಡ್ಜ್ಗೆ ಅಂತಂದ್ರೆ ಯಾವತ್ತಿಂದ ಅವ್ರು ಎಷ್ಟು ಪಾಯಿಂಟ್ಗಳನ್ನ ಅಲ್ಲಿ ಇಡಬೇಕಾಗತ್ತೆ, ಎಷ್ಟೊತ್ತಾಗುತ್ತೆ ಈ ಪ್ರಕ್ರಿಯೆ ಅಂತ? ಖಂಡಿತವಾಗ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಅವರು ವಾದ ಮಂಡನೆ ಮಾಡ್ತಾರೆ. ಮತ್ತು NIA ಬರೀ ಕೈಯಲ್ಲಿ ಬಂದು ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನ್ಯಾಯಾಧೀಶರಿಗೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಕಸ್ಟಡಿ ಕೊಡಬೇಕು ಅನ್ನೋದಾದ್ರೆ ಸಾಕಷ್ಟು ಗ್ರೌಂಡ್ಗಳಿರ್ಬೇಕು, ಸಾಕಷ್ಟು ಪ್ರಕರಣಗಳಲ್ಲಿ ಇವನು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಬೇರೆ ಬೇರೆ ಆರೋಪಿಗಳ ಸ್ಟೇಟ್ಮೆಂಟ್ ಇರಬೇಕು. ಮತ್ತು ಅಮೆರಿಕನ್ ನ್ಯಾಯಾಲಯದಲ್ಲಿ ಇವನೇನಾದ್ರೂ ತನ್ನ ಸ್ವ ಇಚ್ಛಾ ಹೇಳಿಕೆ ಅಂತ ಹೇಳ್ತೀವಿ, ವೊಲಂಟರಿ ಸ್ಟೇಟ್ಮೆಂಟ್, ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ಅಕ್ಸೆಪ್ಟ್ ಮಾಡಿದ್ರೆ, ಇಂಡಿಯಾದಲ್ಲಿ ಆದಂತ ಈ ದುರ್ಘಟನೆಗಳಲ್ಲಿ ನನ್ನ ಪಾತ್ರ ಇತ್ತು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಎಲ್ಲವನ್ನೂ ಕೂಡ ಈಗ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಇವೆಲ್ಲ ಪ್ರಕರಣಗಳಲ್ಲಿ ಇವಂದು ಕೈವಾಡ ಇದೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ನಮ್ಗೆ ಇವನು ಕಸ್ಟಡಿ ಕೊಡಿ ಅಂತ 1 ಗಂಟೆ ಸುದೀರ್ಘವಾಗಿ ಈಗ ಆರ್ಗ್ಯುಮೆಂಟ್ ನಡೆಯುತ್ತೆ. ಎಲ್ಲವನ್ನೂ ಕೇಳಿ ನ್ಯಾಯಾಧೀಶರು ಆಗ ಒಂದು ಆದೇಶವನ್ನು ಪಾಸ್ ಮಾಡ್ತಾರೆ. ಈಗ ಓಕೆ ಸುನಿಲ್ ಕುಮಾರ್ ಅವರೀಗ ಒಂದು ಕಡೆ ನಮ್ ಕಸ್ಟಡಿಗೆ ಬೇಕು ಅಂತೇಳಿ NIA ಪರ ವಕೀಲರು ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಈಗ ಒಬ್ಬ ಲಾಯರ್ ಅನ್ನ ಕೂಡ ಈಗ ನೇಮಕ ಮಾಡಿದಾರಲ್ಲ ಸಚ್ಚಿದಾನಂದ್ ಅಂತೇಳಿ, ಅವರು ಬೇಡ ಅಂತ ಅವ್ರು ವಾದ ಮಾಡ್ಬೇಕಾ, ಪ್ರತಿವಾದವನ್ನ ಮಾಡ್ಬೇಕಾ? ಖಂಡಿತ ಅವ್ರು ಬೇಡ ಅಂತಾನೆ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, ಈಗ ನೀವು ರಾಣಾ ಅವ್ರನ್ನ ಈಗ ಕರ್ಕೊಂಡ್ ಬಂದಿದ್ದೀರಿ, ಎಲ್ಲೆಲ್ಲೋ ಆಗಿರೋ ಎಲ್ಲಾ ಪ್ರಕರಣಗಳನ್ನು ನೀವು ತಗೊಂಬಂದು ಇವ್ರ ತಲೆ ಕಟ್ತಾ ಇದ್ದೀರಿ, ನೀವು ಸಾಲಿಡ್ ಎವಿಡೆನ್ಸ್ ನಿಮ್ಮ ಹತ್ರ ಯಾವುದೂ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ದಯವಿಟ್ಟು ಕೊಡಕ್ ಹೋಗ್ಬೇಡಿ, ಜುಡಿಷಿಯಲ್ ಕಸ್ಟಡಿ ಕೊಡಿ, ಅವರು ಜೈಲಿನಲ್ಲಿ ಇರಲಿ, ಸಾಕಷ್ಟು ಡಾಕ್ಯುಮೆಂಟ್ಸು ಎವಿಡೆನ್ಸ್ಗಳ ಕಲೆಕ್ಟ್ ಆದ ನಂತರ ಆಮೇಲೆ ಪ್ರೈಮಾ ಫೇಸಿ ಇವ್ರ ಮೇಲೆ ಕೇಸ್ ಇದೆ ಅಂತ ಅನ್ಸಿದ್ರೆ ಆಗ NIA ಬಂದು ನಿಮ್ಮ ಮುಂದೆ ಅಪ್ಲಿಕೇಶನ್ ಹಾಕ್ಲಿ, ಕನ್ಸಿಡರ್ ಮಾಡಿ. ಈಗ ಇವತ್ತು ಕರ್ಕೊಂಬಂದ ತಕ್ಷಣ ನೀವು ಪೊಲೀಸ್ ಕಸ್ಟಡಿ ಕೊಟ್ಬಿಟ್ಟು ಇನ್ವೆಸ್ಟಿಗೇಷನ್ ಕೊಟ್ರೆ ಆತನ ಹೆಲ್ತ್ ಏನಾಗಬೇಕು, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾನೆ ಹಾಗೆ ಹೇಗೆ ಅಂತ ಅಬ್ಜೆಕ್ಟ್ ಖಂಡಿತ ಮಾಡ್ತಾರೆ. ಇಲ್ಲಿ ಸುನಿಲ್ ಕುಮಾರ್ ಇಲ್ಲಿ ಈ ವಿಚಾರದಲ್ಲಿ ಸಬ್ಜೆಕ್ಟ್ ಪ್ರೈಮಾ ಫೇಸಿ ಆಗುತ್ತಾ? ಯಾಕಂದ್ರೆ ಈತನ ಮೇಲೆ ಆಲ್ರೆಡಿ ಸಾಕಷ್ಟು ಆರೋಪಗಳಿದೆ, ಪ್ರೂವ್ ಆಗಿರೋದ್ರಿಂದ ಇಲ್ಲಿ ಅದಾಗತ್ತಾ ಅಂತ? ಖಂಡಿತ ಜಡ್ಜ್ ಹ್ಯಾಸ್ ಟು ಕನ್ಸಿಡರ್ ಬೋತ್ ದಿ ಆರ್ಗ್ಯುಮೆಂಟ್ಸ್. ನ್ಯಾಯಾಧೀಶರು ಆ ಸ್ಥಾನದಲ್ಲಿ ಕೂತ ಮೇಲೆ ಏನಾದ್ರು ಫಾರ್ ಎಕ್ಸಾಂಪಲ್ ಅವನಿಗೆ ಮೆಡಿಕಲ್ ಸಮಸ್ಯೆ ಇತ್ತು, ತುಂಬಾ ಸೀರಿಯಸ್ ಹಾರ್ಟ್ ಇಶ್ಯೂ ಇತ್ತು, ಆಗ ನ್ಯಾಯಾಧೀಶ ಏನ್ ಹೇಳ್ಬೋದು, ಈಗ ತಾನೇ ಬಂದಿದ್ದಾನೆ, ಒಂದ್ 2-3 ದಿವಸ ಅವ್ನು ಸ್ವಲ್ಪ ಜುಡಿಷಿಯಲ್ ಕಸ್ಟಡಿ ಕೊಡೋಣ, ಅಲ್ಲಿ ಸ್ವಲ್ಪ ಅವ್ನು ಮೆಡಿಕಲ್ ಚಿಕಿತ್ಸೆ ಸಣ್ಣ ಪುಟ್ಟ ಅವ್ನು ಸ್ವಲ್ಪ ಇಂಟರಾಗೇಷನ್ ಫೇಸ್ ಮಾಡ್ಲಿಕ್ಕೆ ಲಾಯಕ್ ಆಗ್ಲಿ ಫಸ್ಟ್ ಅವನು, ಆಮೇಲೆ ನೀವು ಕಸ್ಟಡಿಗೆ ನೀವು ತಗೊಳ್ಳಿ. ಈಗ ನೀವು ಇಂಟರಾಗೇಷನ್ ಶುರು ಮಾಡ್ಬಿಡ್ತೀರಿ, ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು, ಸ್ಟ್ರೆಸ್, ಪ್ರೆಷರ್ ಶುರು ಆದಾಗ ಒಂದು ಪಕ್ಷ ಹಾರ್ಟ್ ಅಟ್ಯಾಕ್ ಆಗಿ ಅವ್ನು ತೀರೋದು ಅನ್ನೋದಾದ್ರೆ ನಮ್ಗೆ ಯಾವ ಮಾಹಿತಿನೂ ಬರೋದಿಲ್ಲ. ಅಲ್ಲ, ನೀವು ಇನ್ ಟರ್ಮ್ಸ್ ಆಫ್ ಹೆಲ್ತ್ ಇಶ್ಯೂಸ್ ಹೇಳ್ತಾ ಇದೀರಿ ಅಂದ್ರೆ, ಈ ನಿಮ್ಮ ಹತ್ರ ದಾಖಲೆಗಳಿದೆಯಾ, ಅದ್ ಹೇಗೆ ಪೊಲೀಸ್ ಕಸ್ಟಡಿ ಕೇಳಿ ಬಿಡ್ತೀರಿ ನೀವು ಅನ್ನುವಂತ ವಿಚಾರವನ್ನ ಡಿಫೆಂಡ್ ಲಾಯರ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಅಮೆರಿಕಕ್ಕೂ ಆತ ಬೇಕಾಗಿದ್ದು 14 ವರ್ಷ ಅಲ್ಲಿ ಜೈಲಲ್ಲಿದ್ದ, ಈಗ ಇದೇ ಅವಧಿಯಲ್ಲಿ ಭಾರತ ಹಸ್ತಾಂತರ ಮಾಡಿ ಅಂತ ಕೇಳಿಕೊಂತು. ಸೊ ಈ ಎಲ್ಲ ಆಧಾರವನ್ನ ಇಟ್ಕೊಂಡೇ ಕೇಳಿದ್ದಲ್ವಾ ಅಂತ?
ಖಂಡಿತ. ಬಟ್ ಇದೆಲ್ಲ ಎವಿಡೆನ್ಸ್ ಕಲೆಕ್ಟ್ ಆಗಿರುವಂತದ್ದು ಅಮೆರಿಕನ್ ಸಿಸ್ಟಮ್ ಅಲ್ಲಿ ಮತ್ತು ಅಮೆರಿಕನ್ ಇನ್ವೆಸ್ಟಿಗೇಷನ್ ಆಗಿರುವಂತದ್ದು. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವುದು ಬಂದಿಲ್ವಲ್ಲ ಇನ್ನ. ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವನ ರೋಲ್ ಇದೆ ಅಂತ ಹೇಳಿ ಬೇರೆ ಬೇರೆ ಆರೋಪಿಗಳ ಬಾಯಿಂದ ಇವನ ಹೆಸರು ನಮಗೆ ಬಂದಿದೆ. ಬಟ್ ಅದನ್ನ ಕೂಲಂಕುಷ ಇವನ್ ಬಾಯಲ್ಲಿ ನಾವು ಬಿಡಿಸ್ಬೇಕು. ಒಂದು ಪಕ್ಷ ಇವನು ISI ಜೊತೆ ಲಿಂಕ್ ಇದ್ದಂದ್ರೆ ಯಾವ್ಯಾವ ಟೈಮಲ್ಲಿ ಹೇಗೆ ಲಿಂಕ್ ಮಾಡ್ದ, ಡೇವಿಡ್ ಹೆಡ್ಲಿ ಜೊತೆ ಹೇಗೆ ಲಿಂಕ್ ಅಲ್ಲಿದ್ದ, ಅವನಿಗೆ ಮಾಹಿತಿ ಹೆಂಗೆ ಸಪ್ಲೈ ಮಾಡ್ತಿದ್ದ, ಅವೆಲ್ಲವನ್ನೂ ಕೂಡ ನಮ್ಮ ಇನ್ವೆಸ್ಟಿಗೇಷನ್ ಆದ ನಂತರ ನಮ್ಮ ಕೋರ್ಟ್ ಒಪ್ಪುತ್ತೆ. ಜಸ್ಟ್ ಬಿಕಾಸ್ ಅಮೆರಿಕನ್ ಮುಂದೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅಮೆರಿಕನ್ ಎವಿಡೆನ್ಸ್ ಅಲ್ಲಿ ಇದೆ ಅಂದ ತಕ್ಷಣ ಅದನ್ನ ನಮ್ಮ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ